ಮಗನೇ, ಮಂದಿರದೊಳಗಿದ್ದ ಎನ್ನನ ಧರಧರನೆ ಎಳೆದುಕೊಂಡು ಬಂದು ಈ ನಡ ಸಭೆಯಲ್ಲಿ ಎನ್ನ ಮರ್ಯಾದೆ ಕಳೆಯುವುದು ನ್ಯಾಯವಾಗಿ ತೋರುವುದಿಲ್ಲ. ಏನೇ ಇಂದ್ರನ ಮಡಿದಿಯಾದ ಸತಿಯೇ ಮುಗಿದು ಸರಗೊಡ್ಡಿ ಬೇಡಿಕೊಳ್ಳುವೆನು. ಇನ್ನು ಮೇಲೆ ನಿನ್ನ ಗಂಡನ ಹಾಸಿಯನ್ನ ಬಿಟ್ಟು ನಮ್ಮ ತುಂಬ ಮಹಾರಾಜರ ಪತಿಯನ್ನು ಭಾವಿಸಿದರೆ ಏನೇ ಸುಂದರೇ ದುರ್ಮಾರ್ಗ, ನೀನು ಚಂದದಿಂದ ಇರುವಂತೆ ಭಾರಿ ಬಂದ ಗಾವಲಿಯಾದ ಸತಿ ಬರದಿದ್ದರೆ ಏನೇ ಸುಂದರೇ ನಾನು ಬರುವುದಿಲ್ಲ. ಯಾತಕ್ಕೆ ಬರುವುದಲ್ಲ? ನನ್ನ ಪತಿ ದೇವೇಂದ್ರನಲ್ಲ. ಏನೇ ಆ ಬಂಡ ದೇವೇಂದ್ರನ ಸಾಕ್ಷಿಯಾಗಿ ನಿನ್ನಮ್ಮನ ಬಿಡುವಲ್ಲ ಸುಂದರೇ. ಹಾಗಾಗಿ ಹೋಗುವೆ ನೋಡು. ಹಾಗಾಗಿ ಹೋದರೆ ಚಿಂತಿಲ್ಲ, ನಿನ್ನವನ್ನ ಬಿಟ್ಟು ಹೋಗಲ್ಲ. ನಾನು ಬರುವುದಿಲ್ಲ. ಯಾತಕ್ಕೆ ಬರುವುದಿಲ್ಲ? ನಾಳೆಗೆ ಬರುವ ಕೇಡು ಈಗಲೇ ಬರುವುದು ನೋಡು. ಕೇಡು ಬಂದರೆ ಚಿಂತಿಲ್ಲ, ನಿನ್ನವನ್ನ ಬಿಟ್ಟು ಹೋಗಲ್ಲ ಸುಂದರೇ. ನನ್ನ ಪರಿಪರಿಂದ ಕಾಡುವುದು ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ? ಕೆಟ್ಟು ಹೋಗುವೆ ನೋಡು. ಕೆಟ್ಟು ಹೋದರೆ ಚಿಂತಿಲ್ಲ, ನಿನ್ನವನ್ನ ಬಿಡುವುದಲ್ಲ. ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಏನೇ ಬಣ್ಣ ಬಂಡೆ ನನ್ನನ್ನು ಪರಿಪರಿಂದ ಗೋಳಾಡಿಸಿದರೆ ಆ ಶಂಕರೇಂದ್ರನು ನಿನ್ನನ್ನು ಹತ ಮಾಡದೆ ಬಿಡಲಾರನು. ಎಲ್ಲೋ ಬಂಡ ಬಂಡ ದೇವೇಂದ್ರನ ಸತೆ ಮಾರ್ಗ ನಿನ್ನ ಮೇಲೆ ನಿಮಗೆ ಒದಿಗೆ ಬಂದಿರುವುದು ದುರ್ಗತೆ. ಒದಿಗೆ ಬಂದತ್ ನೋಡು ನನಗೆ. ಎಲೆ ರೂಪವತಿಯಾದ ಎಣ್ಣೆ ದುರ್ಮಾರ್ಗ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಮ್ಮ ತುಂಬ ಮಹಾರಾಜರ ಸನ್ನಿಧಾನಕ್ಕೆ ಬಂದರೆ ನಿನಗೆ ಒಳಿತಿಯಾಗುವುದು. ಇಲ್ಲವಾದರೆ ಈ ಸಭೆಯೊಳ ನಿನ್ನ ಕರಗವಮ್ಮ ಬಿಡಿದು ದತ್ತರನ ಎಳೆದುಕೊಂಡು ಹೋಗುತ್ತಿದೆ ಸತಿ ಆಗಿರಬಹುದು. ಬಂಡ ಏನೇ ಬಣ್ಣ ಬುಡ್ಡೆ ನನ್ನನ್ನು ಪರಿಪರಿಂದ ಗೋಳಾಡಿಸುವುದು ನ್ಯಾಯವಾಗಿ ತೋರುವುದು. ಯಾತಕ್ಕೆ ನ್ಯಾಯವಲ್ಲ ಸುಂದರ? ಇಲ್ಲಿ ಕುಳಿತಿರುವ ಸಭಾ ಸಜ್ಜನರು ಸರ್ವತಾ ಮೆಚ್ಚುವುದಿಲ್ಲ. ಆ ಮುಗಿದು ಸೆರಗೊಡ್ಡಿ ಬೇಡಿಕೊಳ್ಳುವೆನು. ಸೆರೆಯನ್ನು ಬಿಟ್ಟು ಆಚೆಗೆ ಹೋಗೋ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಏನೇ ರೂಪವತಿಯಾದ ಎಣ್ಣೆ ನೀನು ಎನ್ನ ಮುಂದೆ ಇನ್ನೊಮ್ಮೆ ಆ ಬೂದಿ ಬಡಕನಾದ ಶಂಕರನ ಸುದ್ದಿಯನ್ನ ಎತ್ತಿದರೆ ಏನೇ ಬಣ್ಣ ಮುಂಡೆ
ನಿನ್ನ ಮಿಡಿದು ಈ ಭಯಂಕರವಾದ ಕರ್ವಾಳದಿಂದ ನಿನ್ನ ಛಿದ್ರ ಮಾಡಿಬಿಡುವರು ನೋಡು. ಏನೇ ಸುಂದರಿ ಮಾರ್ಗ ಇಲ್ಲವಾಗೈತೆ. ಅದೇ ಶಂಕರೇಂದ್ರನ ಶಕ್ತಿಯಾಗಿ ನಿನ್ನಮ್ಮ ಸರ್ವತ ಬಿಡುವುದಲ್ಲ, ಬಿಟ್ಟು ಮುಂದಕ್ಕೆ ಎತ್ತಿಡುವುದಲ್ಲ. ನಾರೇ ವಯಾರೇ ಅಣ್ಣ ಅಲ್ಲಿ ಮೇಲ್ಗೆ ಮೇಲೆ ಕೂತಿರೋರು ಸ್ವಲ್ಪ ಸ್ಪೀಕರ್ ಇಂದ ದೂರ ಕೂತ್ಕೊಳ್ಳಿ. ನಾಲ್ಗೆ ಮೇಲೆ ಕುಂತಿರೋರು ಸ್ವಲ್ಪ ಸ್ಪೀಕರ್ ಇಂದ ದೂರ ಕೂತ್ಕೊಳ್ರಿ. ಮುಂಡಾಸುರ ಎಲ್ಲೋ ಬಂಡನೆ, ಭಂಡಳ ಇಲ್ಲಿಗೆ ತಕ್ಕೆಯಾಗಿ ಬಂದಿರುವೆ. ನಿನ್ನನ್ನು ಹೇಳಿಕೊಂಡು ಹೋಗಕ್ಕೆ ಬಂದಿರುವನೇ ರಂಬ. ನಾನೇನು ಮಾಡಿರುವೆನೋ? ನಿನ್ನ ಗಂಡನಾದ ಬಂಡ ದೇವೇಂದ್ರನ ಮಾಡಿರುವನು ಸುಂದರಿ. ನನ್ನ ಗಂಡನು ಮಾಡಿದ ತಪ್ಪಿಗೆ ನಾನೇನು ಮಾಡಲೆ? ನಿನ್ನನ್ನು ಹೇಳಿಕೊಂಡು ಹೋದರೆ ನಿನ್ನ ಗಂಡನಾದ ಬಂಡ ದೇವೇಂದ್ರನ ಬರುವನು ಸುಂದರಿ. ಎಲ್ಲೋ ಅದಮನೆ, ಎಲ್ಲೋ ಭ್ರಷ್ಟನೆ, ಹೇಳುವನೆ ಕೇಳು. ಅದೇನೋ ಚೆನ್ನಾಗಲು ನನ್ನ ಗಂಡ ಮಾಡಿದ ತಪ್ಪಿಗೆ ನಾನೇನು ಮಾಡಲಿ? ನಿನ್ನನ್ನು ಹೇಳಿಕೊಂಡು ಹೋದರೆ ನಿನ್ನ ಗಂಡನಾಗ ಬಂಡ ದೇವೇಂದ್ರನ ಬರುವ ಸುಂದರಿ. ಈ ರೀತಿ ಎನ್ನ ಸರಿಯನ್ನು ಎಳೆದಾಡುವುದು ಸರಿಯಲ್ಲ. ಯಾಕಕ್ಕೆ ಸರವಲ್ಲ ಯಾರಂದ? ಸುಮ್ಮನೆ ನಮ್ಮ ದಾರಿಯನ್ನು ಬಿಟ್ಟು ದೂರಕ್ಕೆ ಸರಿ. ಭ್ರಷ್ಟ, ತೂ ಪರಮ ಪಾಪಿಷ್ಟ. ಎಲೆ ರಂಗ ಚಿನ್ನದ ಗುಡ್ಡ. ನಿನ್ನ ಗಂಡನಾದ ಬಂಡ ದೇವೇಂದ್ರನು ಯಾವ ಮೂಲೆಯಲ್ಲಿ ಅಡಿಗೆಕೊಂಡಿರುವನು ಅದನ್ನು ನನಗೆ ಚೆನ್ನಾಗಿ ತಿಳಿಪಡಿಸು. ಆ ಬಂಡ ದೇವೇಂದ್ರ ನಮ್ಮ ಹುಡುಕಿ ಹೊಡೆದಿದ್ದರೆ ನಿನ್ನ ಜಡ ಮಿಡಿಯಂ ಪಿಡಿದು ನಮ್ಮ ಮದ್ರಾಜ ಚಕ್ರವರ್ತಿ ಸುಂಬಾಸುರಲ್ಲಿಯೇ ದರ್ದರ ರಾಜ್ಯಸಭೆಯಲ್ಲಿ ನಾಟ್ಯ ಗಾಯ ಮಾಡಲಿಕ್ಕೆ ನೇಮಿಸಿರಿಯನು. ಏನೇ ರೂಪವತಿಯಾದ ರಂಬ, ಆ ಮಂದಮತಿಯಾದ ಬಂಡ ಇಂದ್ರನ ಮೇಲಿರುವ ಅಂಬಲವನ್ನು ಬಿಟ್ಟು ನಮ್ಮ ಸುಂಬ ಮಹಾರಾಜನಿಗೆ ನೀನೇ ತಕ್ಕ ಕೋರಿ. ಭ್ರಷ್ಟನೆ, ಏನೇ ಸುಂದರಿಯಾದ ರಂಗ, ಈ ರೀತಿ ಒಲ್ಲ ಸಲ್ಲದ ಮಾತನಾಡುವುದು ಸರಿಯಲ್ಲ. ಸರಿಯಲ್ಲ ಸುಂದರಿ. ಮಂಡ ಮಂಡ ಪರಾಸತಿಯ ಎನ್ನು ನೀನು ಕಾಣುವುದು ಸರಿಯೇ ನಿನಗೆ? ಪರಾಸತಿಯನ್ನು ನೀನು ಕಾಣುವುದು ಸರಿಯೇ
ಭ್ರಷ್ಟನೇ, ಇದೇ ಭ್ರಷ್ಟ ಮುಂದೆ ಸುಮ್ಮನೆ ನಮ್ಮ ದಾರಿಯನ್ನು ಅಡ್ಡ ಮಾಡಬೇಡ ಎಂದು ಬೇಡಿಕೊಳ್ಳನು. ದಾನವೇಂದ್ರ ವೀರಾದಿ ವೀರ. ಏನೇ ಸುಂದರಿಯಾದ ರಂಬೆ, ಇಲ್ಲೋ ತಮ್ಮನೇ, ನೀನು ಬದಿಹೋರ ಮಾತುಗಳನ್ನು ಆಡಿದರೆ ಮಾತಕ್ಕೆ ನಿನ್ನ ಜಡ ಮಿಡಿಯಂ ಹಿಡಿದು ಜರನ ನಮ್ಮ ಮಧುರ ಚಕ್ರವರ್ತಿ ಸುಂಬಾಸೂರು ನದಿಗೆ ಹೋಯ್ತು. ಇಲ್ಲಿ ರೂಪವತಿ ಆದರಪ್ಪ, ನೀನು ಹೆಚ್ಚಿಗೆ ಚುಚ್ಚ ಮಾತುಗಳನ್ನು ಆಡಿದರೆ ಹೆಚ್ಚಿಗೆ ಚುಚ್ಚ ಮಾತನಾಡದ ಮುಂದೆ ಇರುವಂತಲ್ಲ. ಇದೇ ಸುಂದರಿಯಾದರಂತೆ ಇಲ್ಲ ಭ್ರಷ್ಟನೇ, ಮಾತಿಗೆ ಎನ್ನ ಪತಿಯಾದ ಇಂದ್ರನು ಮಾಸೂರನೆಂದು ಹೇಳಿವಲ್ಲ. ಇದ್ದ ಮಾತ ಹೇಳೋಣ. ಆ ನಿನ್ನ ಗಂಡನಾದ ಬಂಡದೇವಿಂದ್ರನು ಯಾವ ಮೂಲೆಯಲ್ಲಿ ಅಡಗಿಕೊಂಡಿರುವನು? ಈಗ ಬರುವವರು ಸ್ವಲ್ಪ ಕಾಯಿ. ಸುಂದರಿ, ಇಲ್ಲ ಅದವನೇ, ಇನ್ನ ಮೇಲೆ ನಿನ್ನ ಗಂಡನಾದ ಸುರಪತಿಯನ್ನು ಮೇಲೆ ಬೆದರಿದ ಚಿಗುರಮ್ಮರಂತೆ ನೀನು ಆಗದಿರುವುದು ಭ್ರಷ್ಟನೇ, ನಿನ್ನ ಬಾಯಿಗೆ ಬಂದಂತ ಮಾತನಾಡುವೆಯ ಸಾಧ್ಯವಾಗಿ ನಿನ್ನ ಅಲ್ಲನ್ನು ಪಳ್ಳೆಂದು ಉದುರಿಸಿ ಬಿಡವನು. ಸಾಧ್ಯವಿಲ್ಲದೆ ಮಂಡ ಮಂಡ ಎಲ್ಲ ಅದಮನೆ ಮೆಚ್ಚುವುದಲ್ಲ ಸುಂದರಿ. ಈ ರೀತಿ ಪರಸ್ತ್ರೀಯನ್ನು ಕಾಡುವುದು ತರವಲ್ಲ. ಮೂಡ ಮಾಡದಿರು ಎನ್ನೋಳ ಮೂಡ. ನೀನು ಸೆರೆಗೊಡ್ಡು ಎಷ್ಟೋ ಪರಿಪರಿಂದ ಬೇಡಿಕೊಂಡರು ನಾನು ಬಿಡುವುದಿಲ್ಲ. ಬಿಟ್ಟು ಮುಂದಕ್ಕೆ ಎಲೆ ರೂಪವತಿಯಾದ ರಂಭ, ಪ್ರಶ್ನೆ ನೀನು ಸುಮ್ಮನೆ ಈ ಸಭೆಯಲ್ಲಿ ಸೋಗ ಹಾಡುತ್ತಾ ನಿಂತರೆ ಈ ಸಭೆಯಲ್ಲಿ ಕೇಳುವವರು ಯಾರು? ಎಲೆ ಸುಂದರಿಯಾದ ರಂಬೆ, ನಿನಗೆ ಬೆಂಬಲವಾಗಿ ಆ ಶಂಕರೇಂದ್ರ ಅಡ್ಡ ಬಂದರೆ ಅವು ನಮ್ಮ ಲೆಕ್ಕದ ನಿನ್ನ ಜಡೆ ಮಿಡಿಯಂ ಹಿಡಿದು ಜರನ್ನು ಎಳೆದುಕೊಂಡು ನಮ್ಮ ಸುಮ್ಮ ಮಹಾರಾಜಕ್ಕೆ ಒಪ್ಪಿಸಲು ನೋಡಲು ಎಣ್ಣೆ ದೇವೇಂದ್ರ ಚಂಡ ಕುಳಿತಿರುವಿ ಎಲೈ ಬಂಡ ದೇವಿದ್ರನೇ, ಎಲೈ ಮೂರ್ಖನೇ, ಹಿಂದಕ್ಕೆ ಮೈಚಾಸೂರನ ನಿನ್ನಮ್ಮಿಡಿದ ದತ್ತರದ ಎಳೆದು ಗಂಡ ಬರುವಂತೆ ನಮ್ಮ ಮಧುರಾಷ್ಟ್ರ ಚಕ್ರವರ್ತಿಯಾದ ಶುಂಭನಿ ಶುಂಭರೋ ಆಜ್ಞೆ ಆಗಿರುವುದು.
ನಿನ್ನ ಸಕಲ ಸಂಪತ್ತನ್ನು ನಮ್ಮ ಸ್ವಾಧೀನ ಮಾಡಿವಿಯೋ ಇಲ್ಲವೇ ನಮಗೆ ಶರಣಾಗತರಾಗಿವೆಯೋ ಅಥವಾ ಯುದ್ಧವನ್ನ ಮಾಡಿವಿಯೋ ಬೇಗನೆ ಹೇಳುವಂತರಾಗೋ. ಎಲೈ ಇಂದ್ರನೇ, ಎಲೈ ರಾಕ್ಷಸನೇ, ನೀನು ಮೈಸಾಸೂರ ನಿಂದಕ್ಕೆ ಮೈಸಾಸೂರನ ಕೈಯೊಳಗೆ ಸಿಕ್ಕಿ ಒದ್ದಾಡಿ ಬಲೆ ಬಲೆ. ಎಲೈ ಇಂದ್ರನೇ, ಎಲೈ ರಾಕ್ಷಸ, ಈಗೋ ಭಯಂಕರವಾದ ಕಟಾರಿಯಿಂದ ತಿವಿದು ನಿನ್ನ ಪ್ರಾಣವನ್ನು ಕಳೆದು ಬಿಡುವರೆ ನೋಡು ನೋಡಲೆ ಬಂಡ. ಬೈಲಿಗೆ ಬರುವಂತರಾಗಲೇ ಸುರಪತೆ, ಇಲ್ಲವಾದರೆ ನಿನ್ನನ್ನ ಮಾಡಿಬಿಡುವರು. ಎಲೈ ಸೊಕ್ಕಿದ ಅದಮ ರಾಕ್ಷಸರೇ, ಕಂಡ ಕಂಡ ಹಾಗೆ ಬಗಳಿದರೆ ನಿಮ್ಮ ಗುಂಡಿಗೆ ಎಂಬ ಸೀಳಿ ರಕ್ತ ದೋಕಳಿಯನ್ನಾಡಿ ಮಾಡಿ ಬೆಟ್ಟರೆ ಪರಮ ಪಾಪಿಸ್ತಾರೆ. ಬಂಡ ರಾಕ್ಷಸನೇ, ಹಿಂದಕ್ಕೆ ಮಧು ಕೈಯಿಟ್ಟವರು ನಿನ್ನನ್ನು ಸೆರೆ ಕಟ್ಟಿ ನಿನ್ನ ಹೆಂಡತಿರು ಹಾಗೂ ಚಚ್ಚೇರ್ ಹೆಂಡತಿಯನ್ನು ತರ್ಥರನೆ ಎಳೆದುಕೊಂಡು ಹೋಗುವಾಗ ನಮ್ಮ ರಕ್ಕಸರ ಗುಂಡಿಯನ್ನು ಸೀಳುವಾಗ ನಿನ್ನಲ್ಲಿ ಇದ್ದ ಆಯ್ದ ಹೂ ಹೆತ್ತಲಾದರೂ ಮಾಯವಾಗಿತ್ತೆ ಹೇಗೆ? ಎಲೇ ಬಂಡ, ಎಲೇ ಮೂಡ, ನೀನು ಯಾವ ಸೂರ ಬಂದು ನಮಗೆ ಭೀಕರನ್ನು ತೋರಿ ಸುಮ್ಮನೆ ಶರಣಾಗತನಾಗಿ ಸುರಪತಿ ಎರವಾಯ್ತು ನಿನ್ನ ಅಮರವತಿ. ಬಂಡ ರಾಕ್ಷಸನೇ, ಹಿಂದಕ್ಕೆ ಮೈಸಾಸೂರನ ಕೈಯೊಳಗ ಸಿಕ್ಕ ಈಗ ಎನ್ನೊಡನ ಪರಾಕ್ರಮೆಯಾಗಿ ಬಂದಿರುವೆ ಎಲೆ ಬಂಡ ದೇವಿದರೇ. ಬಂಡ ಅದಮ್ಮ, ಈ ಚಲದಂಕರಾದ ಚಂಡಮುಂಡರನ್ನ ರಚ್ಚಿಗೆ ಔಷಬೇಡ ಬೆಟ್ಟ ಬಾಬಿಷ್ಠ. ಯಾವಾದರೂ ಹೇಳುವನೆ ಕೇಳಿ ಚಂಡಮುಂಡರೆಂಬ ಬಂಡ ರಕ್ಕಸರೇ, ಕಂಡ ಕಂಡ ಹಾಗೆ ಬಗಳಿದರೆ ನಿಮ್ಮ ಕುಲ ಕೂಟಿ ಬಳಗಮ್ಮಿ ಪಾತಳಿಕೆ ತುಳಿಯುತ್ತಿದ್ದರೆ ಬಾಪುರೆ ಗಂಡುಗಲಿ ರಾಕ್ಷಸರ ಗಂಡ ದೇವೇಂದ್ರನೆಂಬ ನಾಮ ಇದ್ದೇರು ಸಾರ್ಥಕ. ಅದಮರೇ, ಈ ಸಂಪತ್ತನ್ನು ನಿಮ್ಮ ಒಡೆಯನಾದ ಸುಮ್ಮನು ಗಳಿಸಿರುವನೇ ಅಥವಾ ಅವನ ಅಜ್ಜ ಮುತ್ತಂದಿರವರು ಗಳಿಸಿರುವರೇ? ಅದಮ ರಾಕ್ಷಸರೇ, ಸುಮ್ಮನೆ ನೀವು ನಮ್ಮ ಪಟ್ಟಣದ ಹಂಬಲವನ್ನು ಬಿಟ್ಟು ನೀವು ಬಂದ ಹಾದಿ ಹಿಡಿಯಿರಿ. ಇಲ್ಲವಾಯಿತೆಂದರೆ ಇಗೋ ಈ ಎನ್ನ ವಜ್ರಾಯುಧದಿಂದ ನಿಮ್ಮನ್ನು ಶಿರಚ್ಛೇದನ ಮಾಡಿಬಿಡುವೆ. ಕಂಡಿರ ಚಂಡಮುಂಡ ಎಂಬ ಬಂಡ ರಕ್ಕಸರೇ, ಕರುಮೂರ್ಖರೇ. ಏನೇ ಬಂಡ ದೇವರೇ, ಎಲೇ ಬಂಡ ರಕ್ಕಸನೇ, ನಮ್ಮ ಕುಲಕೋಟ ಬಳಗವನ್ನ ಪಾತಾಳಕ್ಕೆ ತೊಳೆದು ಬಿಡುವೆನಂದು ನೀನು ಎಂತ ಪರಾಕ್ರಮನಿಂದ ನಿನ್ನ ಗಂಟಲ ಹಿವಂತೆ ಒದರುವಿಯಲ್ಲ. ಸಾಹಸವಾಗಿ ಬಗಳೇ ಬಂಡ. ಎಲೆ ಏಡೆ ಅದಮ್ಮ, ನೀನು ರಾಕ್ಷಸನಿಗೆ ಗಂಡನೆಂಬುದು ನಾಬಲ್ಲೆ. ಎಲೈ ಮೂರ್ಖನಾದ ಇಂದ್ರನೇ, ಎಲೈ ಮೂರ್ಖನಾದ ರಾಕ್ಷಸನೇ, ಹಿಂದಕ್ಕೆ ಮೈಸಾಸೂರನ ಕೈಯೊಳಗೆ ಸಿಕ್ಕಿಗೆ ಒದ್ದಾಡಿ ಸತೀರನ್ನೆರನ್ನ ಹಿಡಿದು ನಮ್ಮ ಕಾರಾಗ್ರಹದಲ್ಲಿ ಹಾಕಿದಾಗ ಎತ್ತ ಹೋಗಿತ್ತಲೇ ನಿನ್ನ ಗಂಡನೆಂಬುದು. ಫಲೆ 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 ನಾಚಿಕೊಳ್ಳದ ನಿರ್ಲಜ್ಜ. ನಾವು ಸುಮ್ಮನೆ ಹೋಗ್ಲಿಕ್ಕೆ ಬಂದಿಲ್ಲ, ನಿನ್ನ ಮಿಡಿದ ದತ್ತರನೆ ಎಳೆದುಕೊಂಡು ಹೋಗುತ್ತೀವಿ ಈಗ ಅತಿ ಬೇಗ. ಮೂರ್ಖನಾದ ಇಂದ್ರನ ಕೇಳ. ಮೂರ್ಖನಾದ ರಾಕ್ಷಸನೇ, ಚೆನ್ನಾಗಿ ಹೇಳು. ಈ ಕೆಲಮದಲ್ಲಿ ರಾಕ್ಷಸರ ಸೇವೆ ಮಾಡಿ ಮುಕ್ತಿ ಪಡೆಯಲೆಂದು ನಿನ್ನ ಹಣೆಯಲ್ಲಿ ಆ ಬೆಮ್ಮನ ಬರೆದಿರುವನು. ಏನೇ ಬಂಡ ಅದನು ಸುಮ್ಮನೆ ನಮ್ಮ ಪುರಕ್ಕೆ ನಡೆಯುವಂತ ನಾವು
ಇಲ್ಲವಾಯ್ತು ನಿನ್ನ ಮಿಡಿದು ದರ್ಜರನ ಎಳೆದುಕೊಂಡು ಹೋಗೋದು ಅನ್ನೋದು ಖಂಡಿತ ಅಂತ ತಿಳಿಯಲ್ಲ ಸುರಪತಿ. ಇದ್ದಕ್ಕೆ ನಿಲ್ಲುವಂತನಾದ ಜಾಗ್ರತೆ. ಮತ್ತೆ ಹೇಳಿ ಕೇಳಿರಿ. ನಿಮಗೆ ಮೃತ್ಯು ಸಂಭವಿಸಿದೆ ಎಂದು ತಿಳಿಯಿರಿ ರಕ್ಕಸರೇ, ಕಳಮೂರ್ಖರೇ. ಸುರಪತೆ ಮೂಢ, ನಿನ್ನ ಪರಾಕ್ರಮವಾದ ಮಾತುಗಳನ್ನು ಯಾತಕ್ಕೆ ಆಡ್ತಲೇ ಬಂಡ ದೇವಿದರೆ? ಸಹಜವಾಗಿ ಬಗಳುವನಲ್ಲೇ ಬಂಡ. ಕೊಡ ಮೂರ್ಖನೆ, ಮೂರ್ಖ. ಆ ಬೂದಿ ಬಡಕನಾದ ಶಂಕರನ ಕರುಣೆಯು ನಿನ್ನ ಮೇಲೆ ತಪ್ಪಿತು. ರಣರಂಗಕ್ಕೆ ಸಿದ್ಧರಾಗಲೇ ಬಂಡ, ಹಾಕಿ ಬಿಡುವಲ್ಲ ನಿನ್ನ ಋಣ. ಬಂಡನಾದ ರಕ್ಕಸನೇ, ಕಂಡ ಹಾಗೆ ಬಗಳಿದ್ದರ ಫಲವೇನು? ಸಹಜವಾಗಿ ಬಗಳುವನಲ್ಲೇ ಬಂಡ. ಈ ಕ್ಷಣದಲ್ಲಿ ನಿನ್ನ ಹುಂಡವನ್ನು ಕಡಿದು ಬಿಡುವೆನು. ಹೆಚ್ಚಿಗೆ ಬಾಯಿ ಬಿಚ್ಚಿ ಮಾತನಾಡಿದರು. ಎಲೆ ಫುಲ್ಲ, ಎಲೆ ಬಂಡ, ಬಲ್ಲಿದವರಾದ ನಮ್ಮನ್ನ ಕೆಣಕಿ ಜಯಿಸಿದ. ಜಾಗ್ರತೆಯನ್ನು ಯುದ್ಧಕ್ಕೆ ನಿಲ್ಲುವಂತನಾದ ಬಯಸ ಅದೇ ರೀತಿಯಾಗಿ ಯುದ್ಧಕ್ಕೆ ನಿಲ್ಲುವಂತ ಹೇಳಿದ್ರಿ. ಅಯ್ಯೋ ಎಲ್ಲ ಸಾರಥಿ, ನಾ ಏನು ಮಾಡಿದ್ದೆ? ಈ ದೈತ್ಯರೊಡನೆ ಕಾದಾಡುವುದು ನನಗೆ ಅಸಿದ್ಧವಾಯಿತು. ನನ್ನ ಕರದಲ್ಲಿರುವ ವಜ್ರಾಯುಧ ಸೆಡಲು ಈ ಭೂಮಿಗೆ ಬಿದ್ದು. ಅಯ್ಯೋ ಶಿವ ಶಿವ, ಈ ಕೂಲ ರಕ್ಕಸರು ಎನ್ನ ಮಿಡಿದು ಗೋಳಾಡಿಸುವರು. ಇವರ ಸೇವೆಯ ಮಾಡಿ ಹೇಗೆ ಕಾಲ ಕಳೆಯಲಿ? ಅಯ್ಯೋ ಶಿವ ಶಿವ, ಈ ಅಮರಾವತಿ ಸೌಂದರ್ಯಕ್ಕೆ ಬೆಂಕಿ ಹಚ್ಚಲಿ ಈ ಜನ್ಮ ಸುಗಲಿ. ಅಯ್ಯೋ ಶಿವ ಶಿವ, ನನ್ನ ಪರಿಸ್ಥಿತಿ ಈ ಕೂಳ ರಕ್ಕಸರಿಂದ ಕೈ ಕಟ್ಟಿಸಿಕೊಳ್ಳುವಂತಾಗಿತ್ತಲ್ಲ. ಅಯ್ಯೋ ಶಿವ ಶಿವ, ನನ್ನ ಸತಿಮಣಿಯರ ಗತಿ ಏನಾಗುವುದು ಏನು ಆ ದೇವರೇ ಬಲ್ಲ. ಹರ ಹರ ಶಂಕರ, ಮಾಡು ನಮಗೆ ಬಂದ ಕಷ್ಟ ಪರಿಹಾರ. ಈ ಅಮರಾವತಿಯನ್ನ ಬಿಡಿಸಿ ನಮ್ಮ ಪಟ್ಟಣಕ್ಕೆ ಎಳೆದು ಒಯ್ಯುವುದು ನಿಶ್ಚಯ ನಿಶ್ಚಯ ನಿಶ್ಚಯ. ಎಲೈ ಜಗಮ, ಇನ್ನು ಮೇಲೆ ನಿನ್ನ ಚರ್ಕದ ಸುಖವನ್ನ ಮರೆತು ನಮ್ಮ ಚುಂಬ ಮಹಾರಾಜನ ಸೇವೆಯನ್ನ ಮಾಡುತ್ತಾ ಹಾಕಿದಷ್ಟ ಅನ್ನವನ್ನ ತಿನ್ನುತ್ತಾ ನಮ್ಮ ಕಾರಾಗೃಹದಲ್ಲಿ ಬಿದ್ದಿರುವಂತರಾಗಲೇ ಸುಲಭ ತೋರಿದರೆ ಎಲ್ಲ ಮುಂದೆ ನಿನ್ನ ಪ್ರತಾಪ. ಅಹೋ ಹಾಗ್ರಜ, ಅಹೋ ಹರಿದ, ಈ ಬಂಡ ಇಂದ್ರನ ರಕ್ತವನ್ನು ಕಟ್ಟ ಹೇಳ್ಕೊಂಡು ಹೋಗುತ್ತಾರೆ. ಹಾಗ್ರಜ, ಈ ಮಾತು ಸಹಜ. ಅಹೋ ಹರಿದ, ನಿನ್ನ ಇಷ್ಟದಂತಾಗಲೇ. ಅಯ್ಯೋ ಶಿವ ಶಿವ, ನಾ ಏನು ಮಾಡಲಿ? ಅಹೋ ಧನುಜರೇ,
ಏನೇ ಅದವನೇ ನೀವು ಹೇಳಿದಂತೆ ನಾನು ಕೇಳುತ್ತೇನೆ. ಸಾಧ್ಯವಾಗಿ ಕೇಳ್ಬೇಕೇ ಅದವೇ. ಇಕೋ ಈ ಕಟ್ಟಿದ ಪಾಶವನ್ನು ಬಿಚ್ಚಿರಿ, ನಿಧಾನವಾಗಿ ನಡೆಯಿರಿ. ಎನ್ನೋಳ ಕರುಣೆಯಂ ತೋರಿರೈ ಮಹಾಸೂರರೇ. ಅವೋ ತುಂಬ ಮಾರಾದರೆ ಹೋಗುವ ಮಂತ್ರಿಗಳು ನಿನ್ನ ಆಜ್ಞೆಗೆ ತಪ್ಪದ ಈಕೋ ಈ ಅದವನನ್ನು ತರ್ತರಲೆ ಎಳೆದುಕೊಂಡು ಬಂದಿದ್ದವ ರಾಜ ರೌಕೋಟಿ ಸಜ. ಅಹೋ ಫರಿಯ, ಅಹೋ ಮಂತ್ರಿಯ, ಈ ಭಂಡ ಇಂದ್ರನ ದುಂಡವನ್ನು ನಿಮಿಷಾರ್ಥದಲ್ಲಿ ಆಕಾಶಕ್ಕೆ ಆರಿಸಿಬಿಡೋಣ. ಮುಂದಿನ ಸಮಾಚಾರವನ್ನು ಚೆನ್ನಾಗಿ ತಿಳಿಸು ರಾಜ. ರೈಕೊಡ್ತಾಗ ಈ ಗಂಡು ಗಲಿಗಳಾದ ಚಂಡಮುಂಡರೇ, ಈ ಹದಮ ಇಂದ್ರನನ್ನ ಹಿಡಿದು ಇವನ ಕೈ ಕಾಲಿಗೆ ಸಂಕೋನಿಯ ಬೇಡಿಯನ್ನು ಜಡಿದು ಚರಣ ಎಳೆದುಕೊಂಡು ಹೋಗಿ ನಮ್ಮ ಬನ್ನಿ ಖಾನಿಯಲ್ಲಿ ಹಾಕುವಂತವರಾಗ್ರಿ. ಎಲ್ಲ ಈ ಚಂಡಮುಂಡರೇ, ನೀವು ಇವನನ್ನು ಹಿಡಿದು ಎಳೆದುಕೊಂಡು ಬಂದದಕ್ಕೆ ನೀವು ಬಹಳ ಧನಿದಿರಬಹುದು. ಎಲ್ಲ ಈ ಮಂತ್ರಿಗಳೇ, ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತವರಾಗಿರಿ, ಜಾಗ್ರತೆಯಿಂದ ಹೋಗಿರಿ ಮಂತ್ರಿಗಳೇ, ಮಹಾಸಂತ್ರಿಗಳೇ. ನಿಶುಂಬ ದೇವಿ ಪಾತ್ರನ ರೆಡಿ ಮಾಡಿಟ್ಟಿರಪ್ಪ. ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಕೊಂಡನೋ. ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನೋ. ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನೋ. ನಡುವೆ ಈ ಭೂಮಿಯನ್ನು ಗಾಳಿಯಂತ ತೇಲು, ನಡುವೆ ಈ ಭೂಮಿಯನ್ನು ಗಾಳಿಯ ತೇಲು ಬಿಟ್ಟು ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ನೆಲ್ಲಿಕಾಯಿ ಗಿಡದಲ್ಲಿಟ್ಟನೋ ನಮ್ಮ ಶಿವ ಮೃಗಾಯಿ ಬಳ್ಳಿಲಿಟ್ಟನೋ.
ಗಿಡದಲ್ಲಿಟ್ಟನೋ ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನೋ ನಡುವೆ ಈ ಭೂಮಿಯನ್ನು ಗಾಳಿ ತೇಲಿಬಿಟ್ಟು ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ ಅವೋ ತುಂಬ ಮಹಾರಾಜರೇ ಹೋಗುವ ಮಂತ್ರಿಗಳು ನಿನ್ನ ಆಜ್ಞೆಗೆ ತಪ್ಪದ ಈಕೋ ಈ ಅದವನನ್ನು ತರ್ತರಲೆ ಎಳೆದುಕೊಂಡು ಬಂದಿದ್ದವ ರಾಜ ರೌಕೋಟಿ ಸಜ ಅಹೋ ಸರಿಯೇ ಓಹೋ ಮಂತ್ರಿಯ ಈ ಭಂಡ ಇಂದ್ರನ ದುಂಡವನ್ನು ನಿಮಿಷಾರ್ಥದಲ್ಲಿ ಆಕಾಶಕ್ಕೆ ಆರಿಸಿಬಿಟ್ಟನ ಮುಂದಿನ ಸಮಾಚಾರವನ್ನು ಚೆನ್ನಾಗಿ ತಿಳಿಸು ರಾಜ ರೈಕೊಡ್ತಾಗ ಎಲ್ಲ ಈ ಗಂಡು ಗಲಿಗಳಾದ ಚಂಡಮುಂಡರೇ ಈ ಹದಮ ಇಂದ್ರನನ್ನ ಹಿಡಿದು ಇವನ ಕೈ ಕಾಲಿಗೆ ಸಂಕೋಲಿಯ ಬೇಡಿಯನ್ನು ಜಡಿದು ಚರಣ ಎಳೆದುಕೊಂಡು ಹೋಗಿ ನಮ್ಮ ಬನ್ನಿ ಖಾನಿಯಲ್ಲಿ ಹಾಕುವಂತವರಾಗ್ರಿ ಎಲ್ಲ ಈ ಚಂಡಮುಂಡರೇ ನೀವು ಇವನನ್ನು ಹಿಡಿದು ಎಳೆದುಕೊಂಡು ಬಂದದಕ್ಕೆ ನೀವು ಬಹಳ ಧನಿಕರಬಹುದು ಎಲ್ಲ ಈ ಮಂತ್ರಿಗಳೇ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತವರಾಗಿರಿ ಜಾಗ್ರತೆಯಿಂದ ಹೋಗಿರಿ ಮಂತ್ರಿಗಳೇ ಮಹಾಸಂತ್ರಿಗಳೇ ನಿಶುಂಬ ದೇವಿ ಪಾತ್ರನ ರೆಡಿ ಮಾಡಿಟ್ಟಿರಪ್ಪ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಕೊಂಡನೋ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನೋ ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನೋ ನಡುವೆ ಈ ಭೂಮಿಯನ್ನು ಗಾಳಿಯಂತ ತೇಲು ನಡುವೆ ಈ ಭೂಮಿಯನ್ನು ಗಾಳಿಯ ತೇಲು ಬಿಟ್ಟು ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ ನೆಲ್ಲಿಕಾಯಿ ಗಿಡದಲ್ಲಿಟ್ಟನೋ ನಮ್ಮ ಶಿವ ಮೃಗಾಯಿ ಬಳ್ಳಿಲಿಟ್ಟನೋ ನೆಲ್ಲಿಕಾಯಿ ಗಿಡದಲ್ಲಿಟ್ಟನೋ
ಕುಂಬಳಕಾಯಿ ಬಳ್ಳಿಲಿಟ್ಟನೋ ನಡುವೆ ಈ ಭೂಮಿಯನ್ನು ಗಾಳಿ ತೇಲಿಬಿಟ್ಟು ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ ತಮ್ಮನಾದ ನಿಸುಂಬಾಸೂರನೇ ಅಗ್ರಜ ಇಂದ್ರನ ಮಡದೆ ಮಣಿಯರಾದ ಸಚಿ ರಮ್ಮಿಯರನ್ನೇ ಹಿಡಿದು ತಲನೆ ಹೊಡೆದುಕೊಂಡು ಬರುವಂತವನಾಗುತ್ತಮ್ಮ ಇದೇ ನಿನಗೆ ನೇಮ ಅಗ್ರಜ ನಿನ್ನ ಇಷ್ಟದಂತಾಗಲು ಜಾಗೃತಿಯಿಂದ ಇಂದ್ರನ ರಾಜ ಮಂದಿರಕ್ಕೆ ಅತಿ ವೇಗದಿಂದ ರಥವನ್ನು ಬಿಡುವಂತನಾಗ ಸಾರದು ಏನೇ ಇಂದ್ರನ ಮಡದಿಯರು ಬಂಡ ನಾನು ನಿಮ್ಮನ್ನ ಬಿಡಬಲ್ಲನೆ ನಿಮ್ಮ ಗಂಡ ನಮ್ಮ ಚಾಂಡಾಲ ನಮ್ಮ ಹಿಡಿದು ನಮ್ಮ ಸೆರೆಮನೆಯಲ್ಲಿ ಇಟ್ಟಿರುವವು ಎಲೆ ಸುಂದರಿಯರು ದುರ್ಮಾರ್ಗ ನೀವು ನಮ್ಮ ರಾಜ್ಯದಲ್ಲಿ ನಿರತ ನಾಟ್ಯ ಗಾಯನ ಮಾಡಿ ಮಧುರಾಷ್ಟ್ರ ಚಕ್ರವರ್ತಿ ಸುಂಬ ಮಹಾರಾಜನ ಸೇವೆಯನ್ನು ಮಾಡುವರಾಗಿರಿ ಎಲೆ ಸಚಿರಮ್ಮೇಲೆ ಬಂಡನೆ ಎಷ್ಟು ಹೊತ್ತು ಮಾಡುವರಿ ತಪ್ಪನ ಮನೆಯ ಬಿಟ್ಟು ಬರಬರಾಗಿರಿ ರಥದಲ್ಲಿ ಕುಳಿತುಕೊಳ್ಳಿರಿ ಹರಿಯರೇ ಯೌವನದ ಕೋರಿಯರೇ ಕುಳಿತುಕೊಳ್ಳದಿದ್ದರೆ ಏ ಹೆಣ್ಣ ಏತಕ್ಕೆ ಕುಳಿತುಕೊಳ್ಳುವುದಿಲ್ಲ ಸುಂದರ ಕೆಲವು ಬಂಡ ಏನೇ ಬಣ್ಣ ಏನೇ ಸುಂದರ ಬರದಿದ್ದರೆ ಏನು ಮಾಡಿ ಏನೇ ಸುಂದರಿ ಬರದಿದ್ದರೆ ದಟ್ಟರನೆ ಎಳೆದುಕೊಂಡು ಹೋಗುವೆ ನಿನ್ ಕೈಲ ಆಗಲ್ಲ ಏ ಸುಂದರ ಹೇಳುವಿನ ಕೇಳಿ ನಿಶುಂಬ ಸೂರನೆಂದರೆ ಸಾಮಾನ್ಯದವನೆಂದು ತಿಳಿದಿರುವೆಯಾ ನನ್ನ ಪತಿ ಬಂದರೆ ನಿನ್ನನ್ನು ತುಂಡು ತುಂಡು ಮಾಡುವನು ನೋಡಿ ಏನೇ ಸುಂದರಿ ನಿನ್ನ ಗಂಡನಾದ ಬಂಡ ದೇವೇಂದ್ರನ ನಮ್ಮ ಕಾರಾಗೃಹದಲ್ಲಿ ಬಿದ್ದಿರುವನು ನನ್ನ ಪತಿ ದೇವೇಂದ್ರ ನಿನ್ನನ್ನು ಸುಮ್ಮನೆ ಬಿಡಲಾರನು ಏನೇ ಸುಂದರಿ ನಾನೇನು ಸಾಮಾನ್ಯದವನ ಹೇಗೆ ನಿನ್ನ ಪತಿ ಸಾಮಾನ್ಯದವನಲ್ಲ ಮೂರ್ಖ ಅವನನ್ನು ಅವನ
ಎಲ್ಲೋ ಬಂಡ ಎಲೆ ಬಣ್ಣ ಎನ್ನ ಪತಿ ಇಲ್ಲದ ಸಮಯದಲ್ಲಿ ಎನ್ನ ಮಂದಿರಕ್ಕೆ ಬಂದು ನನ್ನ ಧನ ಹಿಡಿದು ಎಳೆಯುವುದು ನ್ಯಾಯವಾಗಿ ತೋರುವುದಿಲ್ಲ. ಇಲ್ಲಿ ಕುಳಿತಿರುವ ಸಭಾ ಸಜ್ಜನರು ಸರ್ವತಾ ಮೆಚ್ಚಲಾರರು. ಕರ ಮುಗಿದು ಸೆರಗೊಡ್ಡಿ ಬೇಡಿಕೊಳ್ಳುವೆನು. ಸರಿಯನ್ನು ಬಿಟ್ಟು ಆಚೆ ಹೋಗೋ ಭ್ರಷ್ಟ ತೂ ಪರಮ ಪಾಪಿಷ್ಠ. ಎಲೆ ಎಣ್ಣೆ ಗಜ ನಿಂಬೆ ಹಣ್ಣೆ ಎಲ್ಲೋ ಬಂಡ ನೀನು ಹರಿಹರದ ಮಾತುಗಳನ್ನು ಹಡಿ ನಿನ್ನ ಪತಿಯ ಧರ್ಮ ಸೆರೆ ಎಂಬಡಿ ಎಂದು ಹೇಳಿದರೆ ಸುಂದರ ನಿನ್ನ ಹಿಡಿದ ಈ ಕ್ಷಣದಲ್ಲೇ ಹಿಡಿದ ದರ್ಧರನೆ ಎಳೆದುಕೊಂಡು ಹೋಗುತ್ತೀನಿ ಹರಿ ಸುರಲೋಕ ಸುಂದರ. ಎಲ್ಲೋ ದುರ್ಮಾರ್ಗ ಎಲೆ ದುರ್ಮಾರ್ಗ ಕುಲ್ಲ ಎಲೆ ಕುಲ್ಲವಿಂದ ಎಲ್ಲೋ ಷಂಡ ಎಲೆ ಮುಂಡ ತೂ ಬಂಡ ತೂ ಮೂರ್ಖಳೆ ಅಂತ ಮಾತನಾಡ್ತಿರುವೆ. ಹೇಳ್ತೀನಿ ಕೇಳು. ಚೆನ್ನಾಗಿ ಮಗಳು ಬಂಡನೆ ಏನೇ ಬಣ್ಣ ಎನ್ನ ಪತಿಯನ್ನು ಬಂಧಿಸಿ ಬಂದಿಖಾನೆಯಲ್ಲಿ ಹಾಕಿರುವಿರಿ ಮತ್ತು ಅದಲ್ಲದೆ ನಮ್ಮನ್ನು ಕಾಡುತ್ತಿರುವಿರಿ. ನಿಮಗೇನು ಕೆಡಗಾಲ ಬಂದಂತೆ ತೋರುತ್ತದೆ. ಹಾಗಾಗಿ ಹೋಗುವಿರಿ ನೋಡು ದುರ್ಮಾರ್ಗರೇ. ಏನೇ ಬಂಡ ದೇವೇಂದ್ರನ ಸದ್ಯ ಎಲ್ಲೋ ಬಂಡ ನೀನಂತ ಹಾದರಗಿದ್ದ ನೀನಂತ ದುರ್ಮಾರ್ಗ. ಎಲೆ ಸುಂದರ ಎಲ್ಲೋ ಬಂಡ ಎನ್ನಗೆ ದುರಳ ನನ್ನ ಬಾಯಿಗೆ ಬಂದಂತ ಬಗಳಿದರೆ ನೀನು ಗಲವಂತಿಯಾಗವಲ್ಲಿಯೋ. ಎಲೆ ಸುಂದರ ದುರ್ಮಾರ್ಗ ನೀನು ಎಂದಕ್ಕೆ ಮಧು ಕೈಟಬ ಮೈಸಾಸೂರರ ಕೂಡ ಸಂಸಾರವನ್ನು ಮಾಡಿ ಈಗ ಕಾಪಾಡು ಕಾಪಾಡು ಎಂಬ ಉಸಿರಿದರೆ ಕೇಳುವವರ ದಾರ ನಾರಿ ಇಡೀ ನಮ್ಮಯ್ಯ ಪಟ್ಟಣಕ್ಕೆ ದಾರಿ.
ನ್ಯಾಯವಾಗಿ ತೋರುವುದಿಲ್ಲ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕೆ ಕಾಲೇಜು ಮುಗಿದು ಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಕಾಶ್ಮೀರದನ್ನ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಒಳದಂಗ ತಿನ್ನ ಅಗ್ನಿರನ್ ಕೋಲಾರದ ಮೀನ ಕಾಶ್ಮೀರದನ್ನ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಒಳದಂಗ ತಿನ್ನ ಅಗ್ನಿರನ್ನ ಕೋಲಾರದ ಮೀನ ಮುತ್ತಿನೊಳಗ ಮೆತ್ತಾಗಮ ಕರೆಯೇಳ ನೀನ ಬರ್ತಿಯಲ್ಲ ತಿನ್ನ ಕಾಟಿನ ಬಚ್ಚಾಂಡಿನಾಗ ನಿಂತಾಳ ಕಡಿಬಿಡಿಗೆ ಕಾಲೇಜು ಮುಗಿಸಿ ಗಡಬಡಮ ಬರ್ತಾಳ ನನ್ನ ಹುಡುಗಿ ಚಲ ಕಾಶ್ಮೀರದನ್ನ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಒಳಗಂಗ ಚಿನ್ನ ಹಾಕಿದೀರನ್ ಕೋಲಾರದ ಮೀನ ಮುತ್ತಿನೊಳಗ ಮೆತ್ತಾಗಮ ಕರೆಯೇಳ ನೀನ ಬರ್ತಿಯಲ್ಲ ಸುಣ್ಣಗಲ ಯಾಕೆ ಬರ್ದಾರ್ತಿ ತಮ್ಮ ಮಾಯಾನಿತಿ ಸಂಸಾರಾನಿತಿ ನೀನಾಗದಲ್ಲಿಗ ತಮ್ಮ ಕಣಮೂರ್ತಿ ಮನಮೂರ್ತಿ ಯಾಕೆ ಬರ್ದಾರ್ತಿ ತಮ್ಮ ಮಾಯಾನಿತಿ ಸಾರಾನಿತಿ ನೀನಾಗದಲ್ಲಿಗ ಕಣ್ಣ ಮುತ್ತೆ ಮಣ್ಣ ಮುತ್ತೆ ನೀನಾಗದಲ್ಲಿಗ ಕಣ್ಣ ಮುತ್ತೆ ಮಣ್ಣ ಮುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ವಿದ್ಯೆ ತುಂಬೋ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನಕ ಮಣ್ಣು ಮುತ್ತೋ ತನಕ ಕುಣಿಗೆ ಬೀಳೋ ತನಕ ಯಾಕೆ ಬರ್ದಾರ್ತಿ ತಮ್ಮ ಮಾಯಾನತಿ ತಾರಾನತಿ ನೀನಾಗದಲ್ಲಿಗೆ ತಮ್ಮ ಕಣ್ಣ ಮಾತೆ ಮಣ್ಣ ಮುತ್ತೆ ನೀನಾಗದಲ್ಲಿಗೆ ತಮ್ಮ ಕಣ್ಣ ಮಾತೆ ಮಣ್ಣ ಮುತ್ತೆ ಎಂದು ಮತ್ತಿರುವರು ತಮ್ಮ ಎಲ್ಲಿ ತನಕ ವಿದ್ಯೆ ತುಂಬೋ ತನಕ ಸತ್ತಾಗ ಬರುವರು ತಮ್ಮ ಕುಣೆ ತನಕ ಕುಣಿಗೆ ಬೀಳೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬರ್ದಾರ್ತಿ ತಮ್ಮ
ಯಾಕೆ ಬರ್ತಾರ್ಲಿ ತಮ್ಮ ಮಾಯಾನತೆ ತಾರಾನತೆ ನೀನಾಗಲ್ಲಿಗ ಕಣ್ಣ ಮಾತೆ ಮಣ್ಣ ಮತ್ತೆ ನೀನಾಗಲ್ಲಿಗ ಕಣ್ಣ ಮಾತೆ ಮಣ್ಣ ಮತ್ತೆ ಎನ್ನುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ ಇದ್ರೆ ತುಂಬೋ ತನಕ ಕೂಡಿ ಬಾಳೋ ತನಕ ಸತ್ತಾಗ ಬರುವುದು ತಮ್ಮ ಗುಂಡಿ ತನಕ ಸತ್ತಾಗ ಬರುವುದು ತಮ್ಮ ಗುಂಡಿ ತನಕ ಮಣ್ಣು ಮುಚ್ಚೋ ತನಕ ಗುಣಿಗೆ ಬೀಳೋ ತನಕ ಯಾಕೆ ಬರ್ದಾರ್ಲಿ ತಮ್ಮ ಯಾಕೆ ಬರ್ದಾರ್ಲಿ ತಮ್ಮ ಮಾಯಾನತೆ ತಾರಾನತೆ ನೀನಾಗಲ್ಲಿಗ ಕಣ್ಣ ಮೋತೆ ಮಣ್ಣ ಮುತೆ ನೀನಾಗಲ್ಲಿಗ ಕಣ್ಣ ಮೋತೆ ಮಣ್ಣ ಮುತೆ ಸಲಾಂ ಶರಣ ಸಾವಿರದ ಶರಣ ಪಂಚಮ ಕೋಗಿಲ ಪಂಚಾಕರಿ ಗಣದಲ್ಲಿ ಕಟ್ಟಿದ ಮಂಟಪವೋ ಗಾನ ಕೇಳುವ ಗಾನ ನೋಡು ಸರಿಗಮ ಗಮ ಋಷಿ ಇದೇನು ವಿಚಿತ್ರವಾಯಿತು? ಅದೇನು ದೇವ? ಎಲ್ಲಾ ಸಾರದೆ ಎನ್ನ ಕೈಯಲ್ಲ ಸಿಕ್ಕ ಸಜೆಯು ತಪ್ಪಿಸಿಕೊಂಡ ಎತ್ತಲು ಮಾಯವಾಗಿ ಹೋದಳು. ಓಹೋ, ರಾಣಿ ಮಂದಿರಕ್ಕೆ ಹೋಗುತ್ತಿರುವಳು. ಎಲೆ ಗೈ ಹಾಳಿ ಎಣ್ಣೆ, ನಿಲ್ಲು ನಿಲ್ಲು, ನೀನು ಎಲ್ಲಿಗೆ ಹೋದರೂ ನಾನು ಬಿಡುವವನಲ್ಲ. ಎಲೆ ಎಣ್ಣೆ, ಗಜ ನಿಂಬೆ ಹಣ್ಣೆ,
ಎಲ್ಲ ಸಾರಥ ಓಹೋ ಇವಳಾಗಿರಬಹುದು ದೇವೇಂದ್ರನ ಗಿರಿಯ ಹೆಂಡತಿ ರಂಭ. ಹೌದು ದೇವ. ಇವಳ ಸೆರೆ ಎಂಬಿಡುತ್ತೇನೆ ನೋಡು ಸಾರಥ ಜಾಗೃತ. ತಮ್ಮಿಷ್ಟದಂತಾಗಲಿ ದೇವ. ಓಹೋ ಅಣ್ಣಯ್ಯ, ಏನೇ ಸುಂದರ, ನೀನು ದಾರು, ಏನೇ ಸುಂದರಿ ನಾನು ದಾರಂದರೆ ನೀನು ದಾರು, ಮಧುರಾಷ್ಟ್ರ ಚಕ್ರವರ್ತಿ ಶುಂಭ ಮಹಾರಾಜನ ಅನುಜನಾದ ನಿಶುಂಭಾಸೂರನ ಸುಂದರ. ಇಲ್ಲಿಗೆ ಏತಕ್ಕಾಗಿ ಬಂದಿರುವೆ? ಎಲೆ ಸುಂದರ, ನಿನ್ನ ಸೆರೆ ಹಿಡಿದು ದರ್ಧರನ ಎಳೆದುಕೊಂಡು ಹೋಗಲಿಕ್ಕೆ ಬಂದಿರುವನು. ನಾನೇನು ಅಪರಾಧ ಮಾಡಿರುವೆನು? ಎಲೆ ಸುಂದರಿ, ನಿನ್ನ ಗಂಡನಾದ ಬಂಡ ದೇವೇಂದ್ರನ ಮಾಡಿರುವನು ಸುಂದರ. ಓಹೋ ಅಣ್ಣಯ್ಯ, ಎಲೆ ಸುಂದರ, ನನ್ನ ಗಂಡ ಮಾಡಿದ ತಪ್ಪಿಗೆ ನಾನೇನು ಮಾಡಲಿ? ಎಲೆ ಸುಂದರಿ, ನಿನ್ನ ಗಂಡನಾದ ಬಂಡ ದೇವೇಂದ್ರನ ಸಕಲ ರಾಜರಿಗೆ ಒಡೆಯನನ್ನು ಮರೆತಿದ್ದ ಕಾರಣ ಆತನಲ್ಲಿ ಅವನ ಸೆರೆಯನ್ನು ಹಿಡಿದು ನಮ್ಮ ಸೆರೆ ಮನೆಯಲ್ಲಿ ಇಟ್ಟಿರುವವು. ನಿನ್ನನ್ನು ಎಳೆದುಕೊಂಡು ಹೋಗಿ ನಮ್ಮ ಅಗ್ರಜನಾದ ಶುಂಭ ಮಹಾರಾಜನಿಗೆ ಪಟ್ಟದ ರಾಣಿಯನ್ನಾಗಿ ಮಾಡಿವೆ. ಓಹೋ ಅಣ್ಣಯ್ಯನೇ, ಎಲೆ ಸುಂದರ, ಆತನಲ್ಲಿ ಹೋಗುವುದು ನ್ಯಾಯವಲ್ಲವೇ? ಯಾರಲ್ಲಿ ಏನ ಸುಂದರ? ಅಣ್ಣಯ್ಯ, ಎಲೆ ಸುಂದರ, ನನ್ನ ಪತಿಯ ಮಾಡಿದ ತಪ್ಪಿಗೆ ನನ್ನ ಪತಿನ ಹತ್ತರನೇ ಹೋಗಬೇಕು. ಎಲೆ ಸುಂದರಿ, ನಿನ್ನ ಪತಿಯನ್ನು ಹಿಡಿದು ನಮ್ಮ ಸೆರೆ ಮನೆಯಲ್ಲಿ ಇಟ್ಟಿರುವವು. ಅದಕ್ಕಾಗಿ ನಿನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿರುವೆನು. ದಾನವೇಂದ್ರನೇ, ಎಲೆ ಸುಂದರ, ಹೇಳವನ ಕೇಳು. ಅದೇನು ಸಮಸ್ಕಾರವಾಗಿ ಸೆರೆಯನ್ನು ಹಿಡಿಯುವುದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ನನ್ನ ಗಂಡ ಮಾಡಿದ ತಪ್ಪಿಗೆ ನನ್ನ ಗಂಡನ ಬಳಿಯಲ್ಲಿ ಹೋಗಿ ಪರಿಹಾರ ಕೇಳಬೇಕು. ಈ ರೀತಿ ಪರಿಸ್ಥಿತಿಯನ್ನು ಕಾಡುವುದು ಸರಿಯಲ್ಲ. ಅಣ್ಣ ಬರುವುದು ನಿನಗೆ ಪುಣ್ಯ. ಎಲೆ ರಂಬೆ ಚಿನ್ನದ ಗೊಂಬೆ, ಎಲೆ ಸುಂದರ, ಮನೆ ನಿನ್ನಮ್ಮ ಸರ್ವಥಾ ಬಿಡುವುದಿಲ್ಲ. ಏನು ಮಾತನಾಡುವೆ? ಎಲೆ ಸುಂದರೇ, ಎಲ್ಲ ಮೂರ್ಖನೇ. ನಮ್ಮ ಕಾಲ ಧರ್ಮ ಪ್ರಕಾರ ಇದಕ್ಕೊಂದು ಶ್ಲೋಕ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಎಲೆ ಸುಂದರ, ಎಲ್ಲ ಭ್ರಷ್ಟನೇ. ಪರ ಸ್ತ್ರೀಯೇ ಮೋಹಂ ಪುಣ್ಯಂ ಬ್ರಹ್ಮತ್ತ ಮಹಾಸುಖಂ ಗೋಹತ್ತ ಸದ್ಗತ. ಎಲೆ ನಾರಿಮಣಿಗಳೇ, ಇದರ ತಾತ್ಪರ್ಯವೇನೆಂದರೆ, ಇದರ ತಾತ್ಪರ್ಯವೇನು? ಒಬ್ಬ ಪರ ನಾರಿಯ ಸಂಘದಿಂದ ಮಹಾಪುಣ್ಯವಿಂತಲೋ, ಬ್ರಹ್ಮತ್ಯದಿಂದ ಮಹಾಸುಖವಿಂತಲೋ, ಗೋಹತ್ಯದಿಂದ ಸದ್ಗತ ಉಂಟಾಗುವುದೆಂದು ನಮ್ಮ ಕುಲಗುರುಗಳಾದ ಶುಕ್ಲಾಚಾರ್ಯರು ಧರ್ಮಶಾಸ್ತ್ರವನ್ನೇಳಿರುವರು. ಎಲೆ ಸುಂದರ, ಎಲ್ಲ ಮೋಡ. ಆದ ಕಾರಣ ಈ ಸಭೆಯೊಳಗೆ ಕಂಡದ ನಿನ್ನಮ್ಮ ಹಿಡಿದ ಈ ಸಭೆಯೊಳಗೆ ಕಂಡದಿದೆ ದರ್ಧರನ ಹೇಳದ ನಮ್ಮ ಅಗ್ರಜನಾದ ಶುಂಭ ಮಹಾರಾಜನ ಅಡಿದಾವರಿಗೆ ಹೇಳದ ಇತ್ತನ ಕಂಡಿರ ಬಂಡ ದೇವೇಂದ್ರನ ಮಡದಿಯರೇ, ಯೌವನದ ಪೋರಿಯರೇ. ಎಲ್ಲ ಏನೇ ಅದನ್ನ ನಿನ್ನ ಬಾಯಿಗೆ ಬಂದಂತೆ ಮಾತನಾಡುವೆಯಾ? ಸಹಜವಾಗಿ ಮಾತನಾಡುವೆನು. ಭ್ರಷ್ಟನೇ. ಏನೇ ಭ್ರಷ್ಟ,
ಸಭೆಯಲ್ಲಿ ಎನ್ನನ್ನು ಓಡಾಡಿಸುವುದು ಸರಿಯಲ್ಲ. ಯಾತಕ್ಕೆ ಸರವಲ್ಲ? ಇಲ್ಲ ಅದಮನೆ, ಏನೇ ಅದಮ? ನನ್ನನ್ನು ಮುಟ್ಟಿ ಜಡೆಯನ್ನು ಎಳೆಯಲಿಕ್ಕೆ ಬಂದರೆ ನಿಮ್ಮ ವಂಶವೇ ನಾಶವಾಗುವುದು. ನಿನ್ನ ಗಂಡನ ವಂಶ ನಾಶ ಆಗಿ ಹೋಗಲಿ. ಪಾಮರ ಸೇರಿಸಿ ಬಿಡುವ ನಿನ್ನ ಯಮಪುರ. ಏನೇ ಮೂಡ? ಇಲ್ಲ ಮೂಡನೆ, ಭೀತಿ ಇಲ್ಲದ ಹೆಣ್ಣ ಮುಂದೆ ಮಾತನ್ನು ಹಿಡಿದರೆ ನಿನ್ನ ನಾಲಿಗೆ ತಟ್ಟನ ಕಿಚ್ಚಿ ಬಿಡುವೆನು ನೋಡು. ಏನೇ ಭ್ರಷ್ಟ? ಇಲ್ಲ ಭ್ರಷ್ಟನೇ, ಎನ್ನಗೆ ನೀತಿ ಎಂಬ ಹೇಳಲು ಬಂದಿರುವಿಯಾ? ನಿನ್ನಮ್ಮ ಹಿಡಿದು ಈ ಕ್ಷಣದೋಳ ಚೆಂಡಿನಂತೆ ಗಗನ ಮಂಡಲಕ್ಕೆ ತೂರಿ ಬಿಡಿವೆ. ಹೆಚ್ಚಿಗೆ ಮಾತನಾಡಿದರೆ ಎಣ್ಣೆ ಗಜಲಿಂದ ಅಂದೆ. ಇಲ್ಲ ಅದಮನೆ, ಏನೇ ಅದಮಳ? ಏನು ಮಾತನಾಡುವೆ? ಎಲೇ ಸುಂದರಿ ಇದ್ದ ಮಾತನ್ನು ಹೇಳಿರುವಲ್ಲ. ಎಳೆದುಕೊಂಡು ಹೋಗಲು ನಾನೇನು ಗೊಂಬೆ ಎಂದು ತಿಳಿದಿರುವೆಯಾ? ಎಲೇ ಸುಂದರಿ ಗೊಂಬೆಯಾದರೆ ಯಾರು ಮೂಸ ನೋಡುತ್ತಿದ್ದರೋ ಸುಂದರವಾದ ಹೆಣ್ಣಾಗಲಿಕ್ಕೆ ಸುಂದರಿ ಇಷ್ಟಪಟ್ಟಿರುವನು. ಇಲ್ಲ ಭ್ರಷ್ಟನೇ, ಎಲೇ ಭ್ರಷ್ಟ? ತರೆಯಳು ಅಧಿಕವಾಗಿ ಶ್ರೀ ಅಮರೇಶ. ತರೆಯಳು ಅಧಿಕವಾಗಿ ಮೆರೆಯುವ ಎಲ್ಲ ಭ್ರಷ್ಟನೇ, ಎಲೇ ಭ್ರಷ್ಟ? ನಿನ್ನ ಬಾಯಿಗೆ ಬಂದಂತ ಮಾತನಾಡುವೆಯಾ? ಸಹಜವಾಗಿ ಮಾತನಾಡುವೆನು ಸುಂದರ. ಸ್ತ್ರೀಯರನ್ನು ಜರಿಯುವುದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ಏನೋ ಮೂರ್ಖನೇ, ಎಲೇ ಮೂರ್ಖ? ಈ ತುಂಬಿದ ಸಭಾ ಜನರು ನಿನ್ನ ನಡತೆ ಎಂದಿಗೂ ಮೆಚ್ಚಲಾರನು. ಯಾತಕ್ಕೆ ಮೆಚ್ಚುವುದಿಲ್ಲ ಸುಂದರ? ಆದರೆ ಅಧಿಕವಾಗಿ ಅಪರೇಷನು ನಿನ್ನ ನಂದೆಗೂ ಎಂದಿಗೂ ಮೆಚ್ಚಲಾರನು. ಹ. ಭ್ರಷ್ಟ, ತೂ ಪರಮ ಪಾಪಿಷ್ಟ. ಎಲೇ ಭ್ರಷ್ಟ ಮುಂಡ? ಗಂಡಗಲೆ ಒದ್ದಂಡ ಚಂಡ ಪ್ರಚಂಡ ಬಾಪು ಬಾಪುರೆ ಎಂದ್ರಾದ ದೇವತೆಗಳಿಗೆ ಗಂಡ ಬೇರುಂಡ. ನಿಶುಂಬ ಸೂರನಿಗೆ ನಿನ್ನಂತ ಎಣ್ಣ ರಂಡೆ ಶಾಪ ಕೊಟ್ಟರ ನನಗೆ ಏನಾಗಬಲ್ಲದು? ಎಲೇ ಸುಂದರ? ನಿನ್ನಮ್ಮ ಹಿಡಿದು ಬಲಿ ಬಲಿನೇ ಅಲ್ಲ ಈ ಸಾರದ. ಇವಳ ಜಡಬಡ ಎಂಪಿಟದ ಹೇ ಪಡವಿಗೆ ಹಪ್ಪಳಿಸುತ್ತ ನಿನ್ನಮ್ಮೆಳದ ಇವನ ಗಂಡಿಯ ಕಾಮಿನಿ ಕನ್ನ ಕೊಟ್ಟಿಸಿ ಕಾಮಣಿ. ಎಲ್ಲ ಅದಮನೆ, ಏನೇ ಆದಮೇಳ? ಎರಡು ದೇವ ದೇವ ಎರಡು ಎರಡು ಸಮೈಡಿ ಕೊಡುವೆ ಪಾಪ ತೋರು ಮಾತನೆ. ಸಮೈಡಿ ಕೊಡುವೆ ಏನೇ ಭ್ರಷ್ಟ? ನಿಮ್ಮ ವಂಶವೇ ಸರ್ವನಾಶ ಆಗಿ ಹೋಗುದು.
ಪಾಲಿಸಿದಕ್ಕೆ ನಿನ್ನ ವಂಶವೇ ಸರ್ವನಾಶ. ಎಂತ ಮಾತನ್ನಾಡಿದ ಸುಂದರ. ಎಲ್ಲ ಮೂರ್ಖನೇ, ಎಲೆ ಮೂರ್ಖ, ನನ್ನನ್ನು ಬಯಸಿದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ನಿನ್ನ ತಂಗಿ ಎಂದು ಭಾವಿಸಿ ಎನ್ನ ಸರಿಯನ್ನು ಬಿಟ್ಟು ಬಿಡು. ತೂ ಮೂರ್ಖರ, ಎಂತ ಮಾತನ್ನಾಡಿದ. ಎಲ್ಲ ಅದಮನೆ, ಎಲೆ ಸುಂದರ, ಈ ರೀತಿ ನನ್ನನ್ನು ಬಾಯಿಗೆ ಬಂದಂತೆ ಬೈಯುವುದು ತರವಲ್ಲ. ಯಾತಕ್ಕೆ ತರವಲ್ಲ? ಗಂಡ ಆರಿಸಿ ಬಿಡು ನೋಡು ನಿನ್ನ ರುಂಡ. ಬಲಿಬಲಿರೇ ಎಲೆಯ ಸಾರದ, ಕೇಳಿದೆಯಾ ಇವಳಾಡುವ ಮಾತುಗಳನ್ನ? ಕೇಳಿದನು ದೇವ. ಅಲಾ ಸಾರದ, ಎಲೆ ಸುಂದರ, ಎಲ್ಲ ಮೂರ್ಖನೇ, ಸೆರೆ ಎಂಬಿಡಿಸಿರಂದ ಈ ಸಭಾಂಗಣದಲ್ಲಿ ಹಲವಿದರ ಸಭದವರು ಬಂದು ನಿನ್ನ ಬಿಡಿಸುವರು ಹೇಗೆ? ಎಲೆ ಸುಂದರ, ನಿನ್ನ ಹಿಡಿದು ಈ ಭೂಮಿಗೆ ದಡ್ಡಲೆಂದು ಅಪ್ಪಳಿಸಿ ಬಿಡುವೆ. ಎಲೆ ಸುಂದರ, ಎಲ್ಲ ಭ್ರಷ್ಟನೇ, ಎಲೆ ಸುಂದರ, ಎನ್ನಗೆ ಬುದ್ಧಿಯಮ್ಮ ಹೇಳಿ ನಿನ್ನ ಬಿಡಿಸುವುದಕ್ಕೆ ಆ ದೇವತರ ಏನಾದರ ಅಡ್ಡ ಬಂದರೆ ಸ್ವಲ್ಪ ಅವರ ಶಿರಗಳ ಹರಿದು ಗಗನ ಮಂಡಲಕ್ಕೆ ತೂರಿ ಬಿಡುವೆ. ಎಲೆ ರಂಬೆ, ಸುಮ್ಮನೆ ಎನ್ನ ಕೋಪಾಗ್ನೆಗೆ ಹಾವಿತಿ ಹಾಕಬೇಡ. ಎಲೆ ರಂಬೆ, ಜಾಗೃತಿಯಿಂದ ನಮ್ಮ ಪಟ್ಟಣಕ್ಕೆ ನಡೆ ತಡ ಮಾಡಿದರೆ ನಿನ್ನ ಕರಮಂಪಿಡಿದು ದರ್ಧರನೆ ಎಳೆದುಕೊಂಡು ಹೋಗುತ್ತೀನಿ ನಾರಿ ಸುರಲೋಕ ಸುಂದರ. ಎಲೆ ಭ್ರಷ್ಟಳೆ, ಈ ತರೆಯಲ್ಲಿ ಅಧಿಕವಾಗಿ ಶ್ರೀ ಲಿಂಗೇಶ್ವರನು ನಿನ್ನ ನಡತೆ ಎಂದಿಗೂ ಮೆಚ್ಚಲಾರನು. ಏತಕ್ಕೆ ಮೆಚ್ಚಲಾರನು? ಎಲ್ಲೋ ಅದಮನೆ, ಎಲೆ ಅದಮನೆ, ಈಗೋ ನಾನು ಶಾಪ ಕೊಟ್ಟಿರುವೆನು. ನಿಮ್ಮ ವಂಶವೇ ನಾಶವಾಗಲಿ, ನಿಮ್ಮ ಕೈ ಕಾಲೇ ಉದುರಿ ಹೋಗಲಿ. ನಿನ್ನ ಗಂಡನ ಕೈ ಕಾಲ ಉದುರಿ ಹೋಗಲಿ, ನಿಮ್ಮ ನಡುವ ಮನೆಯಲ್ಲಿ ಕಂಬನೇ ಉರುಳಿ ಹೋಗಲಿ, ನಿಮ್ಮ ಮನೆ ನಡ ಕಂಬ ಮುರಿದು ಹೋಗಲಿ, ನಿನ್ನ ಬಾಯಲ್ಲಿ ಹುಳ ಬೀಳಲಿ, ನಿನ್ನ ಗಂಡನ ಬಾಯಲ್ಲಿ ಹುಳ ಬೀಳಲಿ. ಭ್ರಷ್ಟ, ತೂ ಪರಮ ಪಾಪಿಷ್ಟ. ಎಲೆ ಏನೇ ನಾರಿ ಮಗ, ಅದಮನೆ, ಎನ್ನಗೆ ಮೂಟನೆಂದು ಹಾಡುವುದಕ್ಕೆ ನಿನ್ನಗೆ ಅಂತ ಶಕ್ತಿ ಉಂಟಾಯಿದೆ. ಛೀ ಮೂರ್ಖ, ಅದಮನೆ, ಜಾಗೃತಿಯಿಂದ ನಮ್ಮ ಅಂತಃಪುರಕ್ಕೆ ನಡೆಯುವಂತರಾಗ ಬಲಿಬಲಿರ ಎಲೆಯ ಸಾರದ. ಈ ಭ್ರಷ್ಟ ಮುಂಡೆಯರಾದ ಸಚಿರಂಬೆಯರನ್ನು ನಮ್ಮ ಅಂತಃಪುರಕ್ಕೆ ದಬ್ಬುವಂತನಾಗ ಸಾರದೆ ಜಾಗೃತಿ ದೇವ. ನಾಳೂರು ಪೋಸ್ಟ್ ಮ್ಯಾನೇಜರ್ ಆಗಿರ್ತಕ್ಕಂಥ ನಾರಾಯಣಪ್ಪ ಇವರು ಹಾರ್ಮೋನಿಯಂ ಮಾಸ್ಟರ್ ಇರ್ತಕ್ಕಂಥ ಬ್ರಹ್ಮೇಶ್ವರ್ ಅವರಿಗೆ 200 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟರು. ನಿಮ್ಮ ವಂಶವೇ ಸರ್ವನಾಶ ಆಗಿ ಹೋಗುದು, ನಿನ್ನ ಗಂಡನ ವಂಶ ಸರ್ವನಾಶವಾಗಿ ಹೋಗುವುದು. ಯಾರ ವಂಶ ನಾಶ ಆಗುವುದು, ಮುಂದೇನಾಗೋದು ತಿಳಿಯುವುದು ನೋಡು. ಅಂದರೆ ಮುಂದಿನ ಕಥೆ ಹಾಗಿರಲಿ, ಈಗಿನ ಕಥೆ ನೋಡು. ಎಲೆ ಸುಂದರ, ಚೆನ್ನಾಗಿ ಕೇಳ, ಚೆನ್ನಾಗಿ ಮಗಳು.
ಮಾತನಾಡಿಸಿದಕ್ಕೆ ನಿನ್ನ ವಂಶವೇ ಸರ್ವನಾಶ. ಎಂತ ಮಾತನಾಡಿದ ಸುಂದರ? ಎಲ್ಲ ಮೂರ್ಖನೇ, ಎಲೆ ಮೂರ್ಖ, ನನ್ನನ್ನು ಬಯಸಿದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ನಿನ್ನ ತಂಗಿ ಎಂದು ಭಾವಿಸಿ ಎನ್ನ ಸರಿಯನ್ನು ಬಿಟ್ಟು ಬಿಡು. ತೂ ಮೂರ್ಖರ ಎಂತ ಮಾತನಾಡಿದ? ಎಲ್ಲ ಅದಮನೆ, ಎಲೆ ಸುಂದರ, ಈ ರೀತಿ ನನ್ನನ್ನು ಬಾಯಿಗೆ ಬಂದಂತೆ ಬೈಯುವುದು ತರವಲ್ಲ. ಯಾತಕ್ಕೆ ತರವಲ್ಲ? ಬಂಡ ಆರಿಸಿ ಬಿಡು ನೋಡು ನಿನ್ನ ರುಂಡ. ಬಲಿ ಬಲಿರೇ ಅಲಯ ಸಾರದ, ಕೇಳಿದೆಯಾ ಇವಳಾಡುವ ಮಾತುಗಳನ್ನ? ಕೇಳಿದನು ದೇವ. ಅಲಾ ಸಾರದ, ಎಲೆ ಸುಂದರ, ಎಲ್ಲ ಮೂರ್ಖನೇ, ಸೆರೆ ಎಂಬಿಡಿಸಿರಂದ ಈ ಸಭಾಂಗಣದಲ್ಲಿ ಹಲವಿದರ ಸಭದವರು ಬಂದು ನಿನ್ನ ಬಿಡಿಸುವರು ಹೇಗೆ? ಎಲೆ ಸುಂದರ, ನಿನ್ನ ಹಿಡಿದು ಈ ಭೂಮಿಗೆ ದಡ್ಡಲೆಂದು ಅಪ್ಪಳಿಸಿ ಬಿಡುವೆ. ಎಲೆ ಸುಂದರ, ಎಲ್ಲ ಭ್ರಷ್ಟನೇ, ಎಲೆ ಸುಂದರ, ಎನ್ನಗೆ ಬುದ್ಧಿ ಎಮ್ಮ ಹೇಳಿ ನಿನ್ನ ಬಿಡಿಸುವುದಕ್ಕೆ ಆ ದೇವತರ ಏನಾದರ ಅಡ್ಡ ಬಂದರೆ ಸ್ವಲ್ಪ ಅವರ ಶಿರಗಳ ಹರಿದು ಗಗನ ಮಂಡಲಕ್ಕೆ ತೂರಿ ಬಿಡುವೆ. ಎಲೆ ರಂಬೆ, ಸುಮ್ಮನೆ ಎನ್ನ ಕೋಪಾಗ್ನೆಗೆ ಹಾವಿತಿ ಹಾಕಬೇಡ. ಎಲೆ ರಂಬೆ, ಎಲ್ಲ ಅದಮನೆ, ಜಾಗೃತಿಯಿಂದ ನಮ್ಮ ಪಟ್ಟಣಕ್ಕೆ ನಡೆ ತಡ ಮಾಡಿದರೆ ನಿನ್ನ ಕರಮಂ ಪಿಡಿದು ದರ್ಧರನೆ ಎಳೆದುಕೊಂಡು ಹೋಗುತ್ತೀನಿ ನಾರಿ ಸುರಲೋಕ ಸುಂದರ. ಎಲೆ ಭ್ರಷ್ಟಳೆ, ಎಲೆ ಅದಮ, ಈ ಧರೆಯಲ್ಲಿ ಅಧಿಕವಾಗಿ ಶ್ರೀ ಲಿಂಗೇಶ್ವರನು ನಿನ್ನ ನಡತೆ ಎಂದಿಗೂ ಮೆಚ್ಚಲಾರನು. ಏತಕ್ಕೆ ಮೆಚ್ಚಲಾರನು? ಎಲ್ಲೋ ಅದಮನೆ, ಎಲೆ ಅದಮಳ, ಈಗೋ ನಾನು ಶಾಪ ಕೊಟ್ಟಿರುವೆನು, ನಿಮ್ಮ ವಂಶವೇ ನಾಶವಾಗಲಿ, ನಿಮ್ಮ ಕೈ ಕಾಲೇ ಉದುರಿ ಹೋಗಲಿ, ನಿನ್ನ ಗಂಡನ ಕೈ ಕಾಲು ಉದುರಿ ಹೋಗಲಿ, ನಿಮ್ಮ ನಡುವ ಮನೆಯಲ್ಲಿ ಕಂಬರೇ ಉರುಳಿ ಹೋಗಲಿ, ನಿಮ್ಮ ಮನೆ ನಡ ಕಂಬ ಮುರಿದು ಹೋಗಲಿ, ನಿನ್ನ ಬಾಯಲ್ಲಿ ಹುಳ ಬೀಳಲಿ, ನಿನ್ನ ಗಂಡನ ಬಾಯಲ್ಲಿ ಹುಳ ಬೀಳಲಿ. ಭ್ರಷ್ಟ ತೂ ಪರಮ ಪಾಪಿಷ್ಟ. ಎಲೆ ಏನೇ ನಾರಿ ಮಗ, ಎಲ್ಲೋ ಅದಮನೆ, ಎನ್ನಗೆ ಮೂಢನೆಂದ ಹಾಡುವುದಕ್ಕೆ ನಿನ್ನಗೆ ಅಂತ ಶಕ್ತಿ ಉಂಟಾಯಿದೆ. ಛೀ ಮೂರ್ಖರ, ಎಲ್ಲೋ ಅದಮನೆ, ಜಾಗೃತಿಯಿಂದ ನಮ್ಮ ಅಂತಃಪುರಕ್ಕೆ ನಡೆಯುವಂತಳಾಗ ಬಲಿ ಬಲಿರೆ ಎಲೆಯ ಸಾರದ. ಈ ಭ್ರಷ್ಟ ಮುಂಡೆಯರಾದ ಸಚಿರಂಬೆಯರನ್ನು ನಮ್ಮ ಅಂತಃಪುರಕ್ಕೆ ದಬ್ಬುವಂತನಾಗ ಸಾರದೆ ಜಾಗೃತಿ. ಉಂಟಾಗಲು ದೇವ. ನಾಳೂರು ಪೋಸ್ಟ್ ಮ್ಯಾನೇಜರ್ ಆಗಿರ್ತಕ್ಕಂಥ ನಾರಾಯಣಪ್ಪ ಇವರು ಹಾರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಬ್ರಹ್ಮೇಶ್ವರ್ ಅವರಿಗೆ 200 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟರು. ಓಹೋ ರಕ್ಕಸ ಕುಲ ಚಕ್ರವರ್ತಿಯಾದ ಸುಂಬ ಮಹಾರಾಜನೇ, ಓಹೋ ಎನ್ನ ಭುಜಬಲ ಪರಾಕ್ರಮಿಯಾದ ನಿಸುಂಬಾಸುರನೇ, ನಿನ್ನ ಆಜ್ಞೆಯ ಪ್ರಕಾರವಾಗಿ ಈ ಭ್ರಷ್ಟ ಮುಂಡೆಯರಾದ ಸಜಿರಮ್ಮಯ್ಯರನ್ನು ದರ್ಧರನ್ನು ಹಿಡಿದು ಎಳೆದುಕೊಂಡು ಬಂದಿದ್ದೇನೆ. ಓಹೋ ಅಗ್ರಜ, ಓಹೋ ಹರಿಜ, ಅಂದಿನ ಸಂಗತಿಯನ್ನು ಬಿತ್ತರಿಸುವಂತನಾಗ ಸುಂಬ ಮಹಾರಾಜನೇ, ರವಿಕೋಟೆ ತೇಜನ, ಓಹೋ ತಮ್ಮನಾದ ನಿಸುಂಬಾಸುರನೇ, ಓಹೋ ಅಗ್ರಜ, ಈ ಸುಂದರಿ ಸ್ತ್ರೀಯರನ್ನು ಹಿಡಿದು ಎಳೆದುಕೊಂಡು ಬಂದದಕ್ಕೆ ನೀನು ಬಹಳ ದಣಿದಿರಬಹುದು. ಹೌದು ಅಗ್ರಜ. ಓಹೋ ತಮ್ಮ, ಓ ಅಗ್ರಜ, ಆದ ಕಾರಣ ಈ ಕ್ಷಣಾರ್ಧದಲ್ಲಿ ನೀನು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತವನಾದ ತಮ್ಮ, ಇದೇ ನಿನಗೆ ದೇವ.